ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಶಾಲೆ ಬಿಟ್ಟು ಬಂದಮೇಲೆ ಒಂದು ಗ್ಲಾಸ್ ಚಹಾ ಕುಡಿದು ತಿಂಡಿ ತಿಂದು ಸ್ವಲ್ಪ ಪರಿಸರ ನೋಡೋಣ ಅಂತ ಹೊರಗಡೆ ಬಂದೆ. ನೋಡಿದ್ರೆ 3-4 ದಿನದಿಂದ ಮಳೆ ಇಲ್ಲದ ಕಾರಣ ಕೆಲವೊಂದು ಗಿಡ ಎಲ್ಲ ಒಣಗೋಗಿತ್ತು. ಹಾಗೆ ಚೆನ್ನಾಗಿರೋ ಗುಲಾಬಿ ಜೊತೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ತಗೊಂಡೆ. ಹಾಗೆ ಇದೇನೋ ಸುವರ್ಣಗೆಡ್ಡೆ ಅಂತೆ, ಇದರಿಂದ ಸಾರು ಮಾಡ್ತಾರೆ ಅಂತ ಅಮ್ಮ ಹೇಳ್ತಿದ್ರು. ನೀವು ಕೂಡ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಒಲೆಗೆ ಬೆಂಕಿ ಹಾಕೋಣ ಅಂತ ಹೋದರೆ ಆಲ್ರೆಡಿ ಬೆಂಕಿ ಉರಿತಾ ಇತ್ತು, ಯಾಕಂದರೆ ಅಮ್ಮ ಆಲ್ರೆಡಿ ಹಾಕಿದ್ರು. ನಮ್ಮಲ್ಲಿ ಕೆಲವೊಂದು ಕಡೆ ಪೈನಾಪಲ್ ಆಗುತ್ತೆ, ಬಟ್ ಹೆಗ್ಣಕ್ಕಾಗೆ ಕಾಟದಿಂದಾಗಿ ನಮಗೆ ಸಿಗೋದೇ ಇಲ್ಲ. ಗಾಳಿ ಮಾತ್ರ ಜೋರಾಗಿ ಬರ್ತಿತ್ತು, ಆದರೆ ಮಳೆ ಬರೋವಂಥ ಸುದ್ದಿನೇ ಇರಲಿಲ್ಲ. ನಂತರದ್ದೇ ಲೈಟ್ ಬೇಕು ಅಂತ ಅಣ್ಣನು ಈ ಲೈಟನ್ನು ತಗೊಂಡಿದ್ದಾನೆ. ನಮ್ಮಲ್ಲೆಲ್ಲೇ ಎಲ್ಲೋ ಹೋಗ್ಬಿಟ್ಟು ಮೀನು ತಿನ್ಕೊಂಡು ಬಂದಿದ್ಲು, ಹಾಗಾಗಿ ಹೊಟ್ಟೆನೂ ಎತ್ತಕ್ಕಾಗದೆ ಅಲ್ಲಲ್ಲಿ ಹೋಗಿ ಬಿದ್ಕೊಳ್ತಾ ಇದ್ಲು. ಹಾಗೆ ನೋಡೋಕ್ಕೆ ಮುದ್ದಾಗಿ ಕಾಣಿಸ್ತಿದ್ಲು ಅಂತ ಮುದ್ದು ಮಾಡೋಣ ಅಂತ ಅವಳ ಪಕ್ಕನೆ ಹೋಗಿ ಕೂತ್ಕೊಂಡೆ. ನೋಡಿದ್ರೆ ನನಗೆ ಕಚ್ತಿದ್ದಾಳೆ. ಮನೇಲಿ 2 ಕೋಳಿ ಇರೋ ವಿಷಯ ನಿಮ್ಗೆ ಗೊತ್ತೇ ಇದೆ, ಆದರೆ ಅದು ಒಕ್ಕೋ ಸ್ಪೀಡ್ ನೋಡಿದ್ರೆ ತುಂಬಾನೇ ಕೋಪ ಬರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಅದು ಫುಲ್ ಡ್ಯೂಟಿ ಮಾಡ್ತಾ ಇರುತ್ತೆ. ಆಮೇಲೆ ತನ್ನ ಗೂಡ್ಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಸಂಜೆ ಆಗ್ತಾ ಇದ್ದಾಗೆ ನಮ್ಮನೆ ಸುತ್ತಮುತ್ತ ಸೊಳ್ಳೆಗಳ ಕಾಟ ಸ್ಟಾರ್ಟ್ ಆಗೇ ಬಿಡುತ್ತೆ. ಕತ್ತಲೆಗೆ ಮಲ್ಗೋಕ್ಕೂ ಬಿಡಲ್ಲ, ಬೆಳಗ್ಗೆನೂ ಬಿಡಲ್ಲ, ಏನೋ ತುಂಬಾ ಕಿರಿಕಿರಿ ಮಾಡಿಬಿಡುತ್ತೆ. ನಾನು ರಜೆಯಲ್ಲಿ ಹಾಕಿರೋ ಬೀಜದಲ್ಲಿ ಇದೊಂದು ಗಿಡ ಬಂದಿದೆ. ಇದೊಂದು 5-6 ಆಗಿತ್ತು. ಹಾಗೆ ಅಮ್ಮನಿಗೋಗಿ ತಿನ್ನಿ ಅಂತ ಕೊಟ್ಬಿಟ್ಟೆ. ಹಾಗೆ ನಮ್ಮನೆ ಪಕ್ಕ ಇರೋ ಕಾಡಿನಲ್ಲಿರೋ ಗಿಡ ಎಲ್ಲ ತೆಗ್ದಿರೋದ್ರಿಂದ ಖಾಲಿ ಕಾಣಿಸ್ತಾ ಇತ್ತು. ನಮ್ದಲ್ಲೇ ಅಂತೂ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಕೊಂಬರುವಾಗ ಏನಂತ ಅನ್ಕೊಂಡೆ, ನೋಡಿದ್ರೆ ನಮ್ಮ ಕೋಳಿ ಓಡಿಸ್ಕೊಂಡು ಬರ್ತಾ ಇತ್ತು ಅಷ್ಟೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಬಾಯ್.